ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಏನಂತಂದರೆ ನಮ್ಮ ಹುಡುಗ ನಿನ್ನೆ ಬೆಂಗಳೂರಿಗೆ ಹೋಗ್ಬಿಟ್ಟಿದ್ದ. ಅವ್ನ ಬರ್ಡೇ ಇತ್ತು, ಸಿಕ್ಕಿರಲಿಲ್ಲ. ಇವತ್ತು ಸಿಕ್ಕಿ ಬರೀ ಟೀಯಲ್ಲೇ ಪಾರ್ಟಿ ಮುಗಿಸಿದ್ದಾನೆ. ಈ ಬೇಕು ನನ್ನ ಮಗನಿಗೆ ನಾನು ಬಿಟ್ರೆ ಗತಿ ಇಲ್ಲ, ನನಗೆ ಈ ನನ್ನ ಮಗನ ಬಿಟ್ರೆ ಗತಿ ಇಲ್ಲ. ಸರಿ ಅಂತೇಳಿ ನಾನು ಡಾರ್ಲಿಂಗ್ನ ಮಾತಾಡ್ಸ್ಕೊಂಡು ಮನೆಗೆ ಹೋದೆ. ಈ ಸ್ಕೂಟಿ ಓಡಿಸಿ ನನಗೂ ಬೇಜಾರಾಗ್ಬಿಟ್ಟಿದೆ. ನಾನು ಬೇರೆ ಬೈಕ್ ತಗೋತೀನಿ ಅಂದದಕ್ಕೆ ನಮ್ಮಮ್ಮ ಏನಂತಂದ್ರು ನೋಡಿ, 5 ಲಕ್ಷ ರೂಪಾಯಿನ ಗಾಡಿ ತಗೋತೀನಿ ನಾನು. ಹಾಂ, ತಕೋಗು, ದುಡ್ಡು ಕೊಡು. ಸಂಪಾದನೆ ಮಾಡಿ ಕೊಟ್ಟಿದ್ದೆ ಎಲ್ಲ ಕೊಟ್ಟಿದ್ದ. ಹಾಂ, ಸಂಪಾದನೆ ಮಾಡಿ ಕೊಟ್ಟಿದ್ದೆ ಎಲ್ಲ. ನಂದು ಬ್ರೈನು ವಿಶ್ವೇಶ್ವರನ ಬ್ರೈನು ಗೊತ್ತಾ ನಿಂಗ? ಅದಕ್ಕೆ ಮಾಡ್ತಾ ಇದ್ದೀರಿ. ಹಾಂ, ಅದಕ್ಕೆ ಮಾಡ್ತಿದ್ದೆ. ಹ್ಞೂ, ಮಾಡ್ದೆಯಾ? ಏನು ಮಾಡ್ಬೇಕು ಈಗ? ಧ್ಯಾನ ಮಾಡಿದ್ರೆ ನೋಡ್ದೆ, ಇಷ್ಟೇ ನಿಮ್ಮದು. ಎಷ್ಟು ನಮಗೆ ಬೇಜಾರಾಗೋಯ್ತು ಅಂತಂದ್ರೆ ನಮ್ಮ ಜೀವನದಲ್ಲಿ ಅಷ್ಟು ಬೇಜಾರಾಗ್ಲಿಲ್ಲ. ಸರಿ ಅಂತ ಹೇಳಿ ಇನ್ನು ಸುಮ್ಮನೆ ಕೂತಿರೋದು ಅಂತ ಜಮೀನಿಗೆ ನೀರ್ನಾರು ಬಿಡೋಣ ಅಂತ ಹೇಳಿ ಪೈಪ್ ಗಿಪ್ ಎಲ್ಲ ಎತ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀವಿ. ಸ್ಪ್ರಿಂಕ್ಲರಲ್ಲಿ ನೀರು ಬಿಡೋಣ ಅಂತ ಹೇಳಿ. ಹರಿದೋದ ಬದುಕನು ಹುಡುಕಿ ನವಿರಾದ ನೂಲನು ಬಳಸಿ ಹಸನಾಗಿ ಹೆಣೆದು ಕೊಡುವ ನೇಕಾರನೇ. ಜಿಮ್ಮಲ್ಲಿ ಗಾಯ್ಸ್ ಎಷ್ಟೇ ವೆಯ್ಟ್ ಆದರೂ ವರ್ಕೌಟ್ ಮಾಡೇ ಮಾಡ್ತೀವಿ. ಬಟ್ ಜಮೀನಲ್ಲಿ ಕೆಲಸ ಮಾಡಬೇಕು ಅಂತಂದರೆ ತುಂಬ ಕಷ್ಟ. ಯಾಕೆ ಅಂತಂದರೆ ಉತ್ತಿರೋ ಜಮೀನಲ್ಲಿ ಬರೀ ಕಾಲಲ್ಲಿ ನಡಿಬೇಕು ಅಂತಂದರೆ ತುಂಬ ಕಷ್ಟ. ಸೊ ನೋಡಿ, ಇವತ್ತು ನಾನು ಎಷ್ಟು ಕಷ್ಟಪಡ್ತಾ ಇದ್ದೀನಿ ಅಂತ. ಸೊ ಅವಾಗ ನಮ್ಮ ಅಪ್ಪ ನನಗೊಂದು ಡೈಲಾಗ್ ಹೇಳಿದ್ರು, ಬಟ್ ನನ್ನ ಹತ್ರ ಮೈಕ್ ಇಲ್ಲ ಅದನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ. ಸೊ ಏನಂತಂದ್ರು ಅಂತಂದರೆ, ನೋಡು, ಜಿಮ್ಮಲ್ಲಿ ನೀನು ಎಷ್ಟೇ ವೆಯ್ಟ್ ಬೇಕಾದ್ರೂ ಎತ್ತಿ ವರ್ಕೌಟ್ ಮಾಡ್ಬೋದು, ಬಟ್ ಇಲ್ಲಿ ಕೆಲಸ ಮಾಡಬೇಕು ಅಂತಂದರೆ ನಿನಗೆ ತುಂಬ ಕಷ್ಟ ಆಯ್ತದೆ ಅಂತ. ನಮ್ಮ ಅಪ್ಪ ಹೇಳಿದ ಮಾತು ನನಗೂ ನಿಜ ಅನ್ನಿಸ್ತು. ಯಾಕೆ ಅಂತಂದರೆ ಜಿಮ್ಮೇ ಬೇರೆ, ಜಮೀನಲ್ಲಿ ಕೆಲಸ ಮಾಡೋದೇ ಬೇರೆ ಅನ್ನಿಸ್ತು. ಇಷ್ಟು ದಿನ ನಮ್ಮ ಅಪ್ಪನೇ ಎಲ್ಲನೂ ಕೆಲಸ ಮಾಡ್ತಿತ್ತು. ಸೊ ಇವತ್ತು ನಾನು ಕೆಲಸ ಮಾಡ್ತಿದ್ದೆ, ನಮ್ಮ ಅಪ್ಪ ನಿಂತ್ಕೊಂಡು ವಿಡಿಯೋ ಮಾಡ್ತಿತ್ತು. ಆಗ ನನಗೇನೋ ಒಂಥರ ಖುಷಿ ಅನ್ನಿಸ್ತು. ಸೊ ಅಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೂ ಫೈನಲಿ ರಿಸಲ್ಟ್ ಸಿಕ್ತು. ಆ ರಿಸಲ್ಟ್ ನೋಡಿ ಯಾವ ಥರ ಇದೆ ಅಂತ. ರಿಸಲ್ಟ್ ಚೆನ್ನಾಗಿ ಬಂತು. ಸೊ ನನಗಾದ ಪರಿಸ್ಥಿತಿ ನೋಡಿ ಗಾಯ್ಸ್, ನಮ್ಮ ಅವಸ್ಥೆ ನೋಡಿ ಹೆಂಗಾಗಿದೆ ಪರಿಸ್ಥಿತಿ ಅಂತ. ಫುಲ್ಲು ನೆಂದೋಗಿದ್ದೀವಿ. ಸೊ ನಮ್ಮ ಅಮ್ಮನ ನೋಡಿ ಯಾವ ಥರ ನಗ್ತಾ ಇದೆ ಅಂತ. ಯಾಕೆ ಅಂತಂದರೆ ಈ ಥರ ಪಚಿತಿಯಾಗಿ ನಾನು ಸುಮಾರು ದಿನಗಳೇ ಆಗಿತ್ತು. ಅದಕ್ಕೆ ನೋಡಿ ಯಾವ ಥರ ನಗ್ತಾ ಇದ್ದಾರೆ ಅಂತ. ಎಷ್ಟು ಕೆಲಸ ಮಾಡಿನಿ ಗೊತ್ತಿವತ್ತು ನಾನು. ಮಾಡ್ಕೊಂಬಂದೆ ಅಲ್ಲಿ ಇದು ಕಟ್ತಿದ್ವಲ್ಲ, ನೀರು ಕಟ್ತಿದ್ವಲ್ಲ. ಸರಿ, ಕೈಕಾಲು ತೊಳೆಯೋಣ ಅಂತ ಮನೆಗೆ ಬಂದೆ. ನೋಡಿ ನಮ್ಮ ನೆಲ್ಲಿ ಯಾವ ಥರ ಇದೆ. ಈ ಥರ ಟೆಕ್ನಿಕ್ ನಾವು ಮಾತ್ರ ಮಾಡೋಕ್ಕೆ ಸಾಧ್ಯ. ಜನ್ಮಕ್ಕೆ ಹೋಗೋ. ನನಗಿದ್ರ ಒಂಥರ ಸಂತೋಷ. ಡಿಪ್ರೆಷನ್ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ನೋಡಿ, ನಾನು ನಮ್ಮ ಗ್ರೇಸಿನ ಮಾತಾಡಿಸ್ತಾ ಇಲ್ಲ. ಸೊ ಅದಕ್ಕೆ ಯಾವ ಥರ ಆಟ ಆಡ್ತಾ ಇದ್ದಾಳೆ ಅಂತ ಮಾತಾಡಿಸ್ಲಿ ಅಂತ